ಗಾಂಧಾರಿಯ ಶಾಪ. ಕುರುಕ್ಷೇತ್ರ ಯುದ್ಧದ ನಂತರ ಶ್ರೀಕೃಷ್ಣನು ಧೃತರಾಷ್ಟ್ರನಿಗೆ ಇನ್ನಾದರೂ ಪುತ್ರರಾದ ಪಾಂಡವರನ್ನು ಅನುರಾಗದಿಂದ ನೋಡಬೇಕು ಎಂದು ಬೆಸಸಲು ವೃದ್ಧನು ಪಶ್ಚಾತ್ತಾಪಭಾವದಿಂದ ಆ ಮಹಾನುಭಾವನ ಅಂಗರಿಗೆರಗಿ ಪಾಂಡುಪುತ್ರರನ್ನು ಪ್ರೇಮದಿಂದ ಉಪಚರಿಸಿದನು. ಕಂಬನಿ ದುಂಬಿದ ದ್ರೌಪದಿಯನ್ನು ಸಂತೈಸಿ ಪಾಂಚಾಲಿಯು ಪಟ್ಟಮಹಿಷಿಯಾಗಿ ಧರ್ಮರಾಯನು ನಾಡಿಗೆ ಅರಸನಾಗಿ ಸತ್ಯದಿಂದ ರಾಜ್ಯಭಾರ ಮಾಡಲಿ ಎಂದು ಆಶೀರ್ವದಿಸುತ್ತಾನೆ. ಪಾಂಡವರಿಗೆ ಮಕ್ಕಳಿರ, ಇನ್ನೂ ಕಷ್ಟವ ಬಳಸಿದಿರಿ. ಕಳರಾದ ನಮ್ಮನ್ನ ಮಕ್ಕಳನ್ನು ಕೊಂದುದಕ್ಕೆ ನನಗೆ ಕಳವಳವಿಲ್ಲ ಎಂದು ನುಡಿದನು. ಗಾಂಧಾರಿಯನ್ನು ಮಾತ್ರ ಮನ್ನಿಸಬೇಕು. ಬಸುರುರಿಯಿಂದ ಆಕೆ ಮುನಿದರು ಲೆಕ್ಕಿಸಿದ ಆಕೆಯನ್ನು ಸಂತೈಸಬೇಕೆಂದು ಅನುನಯದಿಂದ ಹೇಳಿದನು. ಗಾಂಧಾರಿಯು ಮಾತ್ರ ಧರ್ಮನಿಗೆ ಮುನಿದು, ಎಲೈ ಧರ್ಮಜ, ಧರ್ಮದ ಬಳಕೆ ಇಲ್ಲದ ನೀನು ಧರ್ಮಪುತ್ರನೆಂತಹನು. ಇಂದು ಕುಲದಲ್ಲಿ ಜನಿಸಿ ನಿರ್ದಯನಾಗಿ ನಡೆದೆ ಎಂದು ಕಿಡಿನುಡಿದಳು. ಇದಕ್ಕೆ ಧರ್ಮನು ಕಣ್ಣೀರು ಸುರಿದು, ತಾಯಿ ಗಾಂಧಾರಿಯ ಚರಣಗಳಿಗೆ ಹಣೆ ಚಾಚಿ, ನಿನ್ನ ಮಕ್ಕಳನ್ನು ಧರದಲ್ಲಿ ಕೊಲ್ಲಿಸಿದ ಪಾಪಿ ನಾನು ನರಕಭಾಜನನು ಎಂದು ದುಃಖಿಸಿ ನುಡಿಯಲು ಗಾಂಧಾರಿ ಇನ್ನು ಮೇಲೆ ತನ್ನ ತಾನರಿಯದ ಗತಾಕ್ಷನಿಗೆ ಈ ಮಹಿಯ ಬಾಳು ಅನುಚಿತ. ಆದ್ದರಿಂದ ನಮ್ಮ ಮಕ್ಕಳು ಹೋದ ಮಾರ್ಗದಲ್ಲಿ ನಮ್ಮನ್ನು ಕಳಿಸಿಕೊಡಿ. ನೀವು ನಿಷ್ಕಂಟಕ ರಾಜ್ಯವಾಳುತ್ತಾ ನೆಮ್ಮದಿಯಿಂದ ಬಾಳಿರಿ ಎಂದು ಕೆಣಕೋದನೆಯಲ್ಲಿ ನುಡಿಯುವುದು. ಆಮೇಲೆ ಅಂತರಂಗದ ಉದ್ವೇಗವನ್ನು ತಾಳಲಾರದೆ ಎದೆಯಿರಿಯಿಂದ ಶಾಪ ಹಾಕಿ ಹೋದಾಗ ವೇದವ್ಯಾಸರು ಅದೇ ಸಮಯಕ್ಕೆ ಅಲ್ಲಿಗೆ ಉಪಸ್ಥಿತರಾಗಿ ಗಾಂಧಾರಿಗೆ ವಿವೇಕ ಬುದ್ಧಿಯನ್ನು ಹೇಳಿ ಶಾಪಕ್ಕೆತ್ತಿದ ಕೈಯನ್ನು ಕೆಳಗಿಳಿಸಿದರು. ಮಾನಿನಿಯನ್ನು ನೆರೆದ ಸಭೆಯಲ್ಲಿ ನಿನ್ನ ಮಕ್ಕಳು ಅವಮಾನಗೊಳಿಸಿದರಲ್ಲ. ಆಗ ಧರ್ಮನು ಅವರಿಗೆ ಮುನಿದನೆ, ಅರಗಿನ ಮನೆಯಲ್ಲಿ ಪಾಂಡವರನ್ನು ಉರಿಹಿದಾಗ ಪಾಂಡವರು ಏನಾದರೂ ಪ್ರತೀಕಾರ ಮಾಡಿದರೆ ನೀನು ದುರಾಗ್ರಹ ಬಲಿಯುವುದೇ? ನಿನಗೆ ಮತಿ ಇನಿತಿಲ್ಲ. ಇನ್ನು ಮೇಲೆ ನೀನು ಪತಿಯ ಶುಶ್ರೂಷೆ ಮಾಡುತ್ತಾ ಬಾಳಿ ಅನಘೆ ಆಗಲು ಯತ್ನಿಸಬೇಕು ಎಂದು ಗಾಂಧಾರಿಯ ಮನಸ್ಸನ್ನು ತಿರುಗಿಸಿದರು. ಪಾಂಡವರು ದ್ರೌಪದಿ ಸಮೇತ ಕುಂತಿಯ ಬಳಿಗೆ ಬಂದು ಪ್ರೀತಿಯಿಂದ ನಮಸ್ಕರಿಸಿದರು. ಕುಂತಿದೇವಿಯ ಮಕ್ಕಳನ್ನು ಪಿಡಿದೆತ್ತಿ, ಮಕ್ಕಳಿರ, ನೀವು ದಾಯಾದಿಗಳನ್ನು ಕೊಂದು ನನ್ನಲ್ಲಿ ಸಿಗ್ಗು ಮಾಡಿದಿರಿ, ಇನ್ನು ಏನು ಮಾಡುವುದು ಎಂದು ಶೋಕಿಸಿದಳು. ಅದಕ್ಕೆ ಪಾಂಡವರು, ತಾಯಿ, ನಾವೆಂದಿಗೂ ಧರ್ಮದ ರೀತಿಯಲ್ಲಿ ತಪ್ಪುವವರಲ್ಲ. ಬಂಧು ಹತ್ಯೆಗೆ ನಾವು ಕಾರಣವೆಂದು ನೀನು ತಿಳಿಯಬೇಡ. ಸಕಲ ನಿಯಾಮಕನಾದ ಶ್ರೀಕೃಷ್ಣನೇ ನಮಗೆ ಪ್ರೇರಕನು, ಆತನೇ ನಮ್ಮ ನೋತು ಕಾಪಾಡುವನು ಎಂದು ನುಡಿದರು. ಧೃತರಾಷ್ಟ್ರನ ಆಜ್ಞೆಯ ಮೇರೆಗೆ ವೇದವ್ಯಾಸರ ಸಲಹೆಯಂತೆ ಯುಧಿಷ್ಠಿರನು ಮುನಿವರರನ್ನು ಕೂಡಿಸಿ ಮೃತರ ಔರ್ಧ್ವ ದೈಹಿಕ ಕ್ರಿಯೆಗಳನ್ನು ಪೂರೈಸಲು ಅಣಿಯಾದನು. ವ್ಯಾಸ, ಧೌಮ್ಯ, ನಾರದ, ಶುಕ, ದುರ್ವಾಸ, ಭಾರದ್ವಾಜ ಮುಖ್ಯರ ಬಾಸುರ ಮಂತ್ರಾಹುತಿಗಳನ್ನು ಜರುಗಿಸಿದನು. ಅರಮನೆಯ ತರುಣಿಯರು ಅಲ್ಲಿಗೆ ಬಂದು ರುಂಡ ಮುಂಡ ಜೋಡಿಸಲ್ಪಟ್ಟ ತಮ್ಮ ಪತಿ ಸುತ ಪರಿಕರವನ್ನು ಗುರುತಿಸುತ್ತಾ ಗೋಳಿಟ್ಟು ಗೋಗರೆದು ಶೋಕಿಸಿದರು. ಕತ್ತರಿಸಿದ ರುಂಡ ಮುಂಡಗಳಿಂದ ಸುರಿಯುವ ನೆತ್ತರ ಧಾರಿಯನ್ನು, ತುಂಡಾದ ಕೈಕಾಲುಗಳನ್ನು, ಕತ್ತರಿಸಲ್ಪಟ್ಟ ಕರುಳುಗಳನ್ನು ನೋಡಿ ಹೌಹಾರಿ ಹಾಹಾಕಾರವೆಬ್ಬಿಸಿದರು. ಭಾನುಮತಿಯೇ ಮೊದಲಾದ ಕೌರವಮಾನಿನಿಯರು ಅಲ್ಲಿಗೆ ಬಂದು ತಮ್ಮ ಪ್ರಾಣವಲ್ಲಭರ ಶವಗಳನ್ನು ಕಂಡು ತಮ್ಮ ದೈನ್ಯ ವೈಧವ್ಯಗಳನ್ನು ಬಗೆದು ಅವರ್ಣನೀಯ ವ್ಯಾಕುಲತೆಯಿಂದ ಶೋಕಿಸಿದರು. ಒಮ್ಮೆ ಅಳಲುವರು, ಒಮ್ಮೆ ತೊಳಲುವರು, ಒಮ್ಮೆ ಬಳಲುವರು, ಒಮ್ಮೆ ಮೂರ್ಛಿಪ್ಪರು, ಒಮ್ಮೆ ಚೇತರಿಸಿಕೊಳ್ಳುವರು, ಒಮ್ಮೆ ಹೊರಳಾಡುವರು, ಒಮ್ಮೆ ಎದೆಬಾಯಿಗಳನ್ನು ಹೊಡೆದುಕೊಂಡು ತಲೆಗಳನ್ನು ಕಲ್ಲಿಗೆ ಹೊಯ್ದು ಗೋಳಿಡುವರು. ಮೃತರಾದ ಪತಿಗಳನ್ನು ಅಪ್ಪುವರು, ನಾಚಿಕೆ ಬಿಟ್ಟು ಕೂಗುವರು, ಧರಣಿಯ ಮೇಲೆ ಮೈಗಳನ್ನೊಡ್ಡಿ ಹೊರಳಾಡುವರು. ಸುತರು, ಸಹೋದರರು, ಮಿತ್ರರು, ಬಾಂಧವರು ಜೊತೆಯವರನ್ನು ನೋಡುತ್ತಾ ಬಿಸುಸುಯುತ್ತಾ ಬಿಸಿಯ ಕಣ್ಣೀರ ಧಾರೆ ಸುರಿಸುತ್ತಾ ಅರಚುವರು. ಗಾಂಧಾರಿಯು ಶ್ರೀಕೃಷ್ಣನನ್ನು ನೋಡಿ, ಲೇಸ ಮಾಡಿದ ಕೃಷ್ಣ, ನಿನಗಿದು ವಾಸಿ ಎನಿಸಿತೆ. ನನ್ನ ಮಕ್ಕಳನ್ನು ಕೊಲ್ಲಿಸಿದೆ, ನೀನು ಇಂತಹ ಕಾರ್ಯವನ್ನು ಮಾಡಬಹುದೇ? ಪಾಂಡವ ಪಕ್ಷಪಾತತನದಿಂದ ಸುಯೋಧನ ಮುಖ್ಯ ಬಾಂಧವರನ್ನು ನಾಶಗೊಳಿಸಿದೆ. ಈ ಎಲ್ಲ ಪಾಪಕ್ಕೆ ನೀನೇ ಹೊಣೆ. ತುಂಗಬಲರಾದ ಭೀಷ್ಮರನ್ನು ಕೊಲ್ಲಿಸಿದೆ. ನನ್ನ ಸೊಸೆಯರ ಮಂಗಲ ಸೂತ್ರಗಳನ್ನು ಹರಿಸಿದೆಯಲ್ಲ, ಇದರಿಂದ ನನಗೆ ಬಂದ ಲಾಭವೇನು? ಇದನ್ನೆಲ್ಲ ನಾನು ಹೇಗೆ ಸಹಿಸಿಕೊಳ್ಳಲಿ? ನೀನೇ ಹೇಳು. ಲೋಕದಲ್ಲಿ ನೀನಿಷ್ಟು ನಿರ್ದಯನೆಂದು ನಾನು ತಿಳಿದಿರಲಿಲ್ಲ ಎಂದು ಶೋಕತಪ್ತಳಾಗಿ ಹೆಮ್ಮೇಸಿ ಬಿದ್ದಳು. ರವಿಸುತನ ಕಳೆವರದ ಬಳಿ ಸಾರಿ ವೀರ ರಣರಂಗದಲ್ಲಿ ನಿನ್ನ ಶೌರ್ಯವನ್ನು ಅಡಗಿಸಿ ಅರ್ಜುನನು ಹಸ್ತಿನಾಪುರದ ಸಿರಿಯನ್ನು ಸುಲಿದು ಬಿಟ್ಟನು ಎಂದು ಹಲುಬಿದಳು. ದುರ್ಯೋಧನನ ಕಳೆಯವರವನ್ನು ಕಂಡ ಮೇಲಂತೂ ನೆಲದ ಮೇಲೆ ಹೊರಳಾಡಿ ಮಕ್ಕಳನ್ನು ಪಡೆದ ತಾಯಿಯಂದಿರ ಪಾಲಿಗೆ ಇಹದಲ್ಲಿ ದುಃಖವೊಂದೇ, ಸುಖವು ಎಳ್ಳೆನಿತೂ ಇಲ್ಲ ಎನ್ನುತ್ತಾ ಅಳಲಿದಳು. ಅನಂತರ ದುಶ್ಯಾಸನನ ಕಳೆಯವರದತ್ತ ಮೆಲ್ಲನೆ ಸಾರಿ ಆತನ ತಲೆಯನ್ನೆತ್ತಿ ತೊಡೆಯ ಮೇಲಿಟ್ಟುಕೊಂಡು, ಮಗನೇ, ನಿನ್ನನ್ನು ನಾನು ಹೆತ್ತುದಾದರೂ ಏಕೆ? ನಿನ್ನಣ್ಣನಾದ ದುರ್ಯೋಧನನು ನಿನ್ನನ್ನು ರಣಕ್ಕೆ ಆಹುತಿಯಾಗಿ ಕೊಟ್ಟನೆ ಎಂದು ದುಃಖಿಸುತ್ತಾ ರಣಭೂಮಿಯಲ್ಲಿ ಬಳಲಿಕೆ ಹಿಡಿದು ಬಸವಳಿದು ಬೀಳುವಷ್ಟರಲ್ಲಿ ಅಭಿಮನ್ಯುವನ ಮೃತ ಶರೀರವನ್ನು ನೋಡಿದಳು. ಈ ಪಸುಳೆಯನ್ನು ಕೊಂದ ಪಾತಕಿಗೆ ಸದ್ಗತಿ ಎಂಬುದುಂಟೆ ಎಂದು ಶೋಕಭಾವದಿಂದ ಶಾಪ ಹಾಕಿದಳು. ಮಾತೃ ಹೃದಯಕ್ಕೆ ವೈರಿ ಪುತ್ರನೆಂಬ ಮತ್ಸರ ಉಂಟೆ? ಆಮೇಲೆ ಶಕುನಿಯ ಶವದ ಮೇಲೆ ಕಡೆದು ಕಂಬನಿ ಸುರಿಸುತ್ತಾ ಗೋಳಿಟ್ಟಳು. ಈ ಎಲ್ಲ ವಿನಾಶಕ್ಕೂ ಕಾರಣನಾದ ದಾನವಾಂತಕನನ್ನು ಅಂದರೆ ಶ್ರೀಕೃಷ್ಣನನ್ನು ಜರಿಯುತ್ತಾ, ನಿನ್ನ ಕೃತ್ರಿಮವು ಎಂದು ಬಯಲಾಯಿತು. ಕೌರವ ಕುಲದ ಬಣವೆಗೆ ಉರಿಯ ನಿಕ್ಕಿದೆ. ನಮ್ಮ ಪರಿವಾರವನ್ನೆಲ್ಲ ಕೊಲ್ಲಿಸಿದೆ. ಕರ್ಣ, ದ್ರೋಣ, ಸೈಂಧವರ ಕೊರಳ ಕತ್ತರಿಸಿದೆ. ಅತ್ತೆ ಮಕ್ಕಳನ್ನು ಕೂಡಿಕೊಂಡು ಕುತಂತ್ರ ಮಾರ್ಗದಿಂದ ನಡೆದೆ. ಇದಕ್ಕಾಗಿ ನಿನ್ನಲ್ಲಿ ನಾನು ದುರಾಗ್ರಹವನ್ನು ಎಸಗುವೆನು. ಕೇಳು,
ನನ್ನ ಹಾಗೆ ನೀನೂ ಸಹ ಸೂನುಗಳು ಬಾಂಧವರು ಸಹಿತದಲ್ಲಿ ಸಂಘಾತ ಮರಣವನ್ನು ಹೊಂದು ನಿನ್ನ ಮಾನಿನಿಗಳು ಕಾನನದ ಪಾಲಾಗಲಿ. ಹೀಗೆಂದು ಆರ್ತಶೋಕಧ್ವಾನದಲ್ಲಿ ಹರಿಯನ್ನು ಶಪಿಸಿದಳು. ತ್ರಿಕಾಲಜ್ಞಾನಿಯಾದ ಮುರಾರಿಯು ಎಲ್ಲವನ್ನೂ ಮನದಲ್ಲಿಯೇ ಸಹಿಸಿಕೊಂಡನು.